ಕರೆಕ್ಟು ನಿಮ್ಮ ಪಕ್ಕದವರೇ ಮಾಡಬೇಕು ಇವ್ಯಾಲ್ಯೂಯೇಷನು, ಅದನ್ನು ಸಂತೋಷಿ ಮಾಡೋಕ್ಕಾಗಲ್ಲ. ಆದರೆ ಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ಮಾಡೋದಿದೆಯಲ್ಲ 1 to 1, ಅದ್ರ ಬಗ್ಗೆ ಈಗ ಪ್ರಶ್ನೆ. ಶಾಸಕರೆಲ್ಲ ಹಾದಿ ಬೀದಿಯಲ್ಲಿ ಸಚಿವರುಗಳು ಕೈಗೆ ಸಿಗ್ತಾ ಇಲ್ಲ, ಫೋನ್ಗೂ ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ. ವಿಧಾನಸೌಧಕ್ಕೆ ಹೋಗಿ 1 ವಾರಕ್ಕಾದರೂ ನಮಗೆ ಅವರು ಎಲ್ಲಿದ್ದಾರೆ ಅಂತಲೇ ಗೊತ್ತಾಗಲ್ಲ ಅಂತ ಹೇಳಿದ ಮೇಲೆ ಇನ್ಚಾರ್ಜ್ ಬಂದುಬಿಟ್ಟು 1 to 1 ಮೀಟಿಂಗ್ ಮಾಡಿರೋದು, ಅದು ಈಗ ಇರುವಂಥ ಅತಿ ದೊಡ್ಡ ಪ್ರಶ್ನೆ. ಸೊ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ಸುರ್ಜೇವಾಲಾ ಅವರು ಇವ್ಯಾಲ್ಯೂಯೇಷನ್ ಮಾಡಿ ಏನು ಅನುದಾನ ಕೊಡಿಸ್ತಾರಾ, ಇಲ್ಲ ಏನಾದರೂ ರೋಡ್ ಕೊಡಿಸ್ತಾರಾ, ಇಲ್ಲ ಇನ್ನು ಬಸ್ಗಳು ಕೊಡಿಸ್ತಾರಾ, ಏನು ಕೊಡಿಸ್ತಾರೆ ಸುರ್ಜೇವಾಲಾ ಅವರು? ಇಷ್ಟು ಜನ ಶಾಸಕರು ಹೇಳಿದ ಮೇಲೆ ಆಯಿತು ಒಂದು ಕಡೆ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕ್ಯಾನ್ಸರ್ ಬಗ್ಗೆ ಹೇಳ್ತಾ ಇದ್ರು. ಫಸ್ಟ್ ಸ್ಟೇಜ್ ಕ್ಯಾನ್ಸರ್ ಇದ್ದರೆ ಗುಣ ಮಾಡ್ಬೋದು, ಅದು 2nd 3rd 4th ಹಿಂಗೋಗ್ಬಿಟ್ರೆ ಆಮೇಲೆ ಅದನ್ನು ಗುಣ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ. ಒಂದಂತೂ ಒಪ್ಕೊಂಡ್ರು ಸತೀಶ್ ಜಾರಕಿಹೊಳಿ ಅವರು, ಕ್ಯಾನ್ಸರ್ ಅಂತೂ ಇದೆ ಅಂತ, ಅಂದರೆ ಗಾಯ ಆಗಿದೆ ಅಂತ, ಅದು ಫಸ್ಟ್ ಸ್ಟೇಜಲ್ಲಿ ಇದೆ ಅಂತ ಒಪ್ಪಿಕೊಂಡಿದ್ದಾರೆ. ಬಟ್ ಸುರ್ಜೇವಾಲಾ ಅವರು ಗಾಯಕ್ಕೆ ಮದ್ದಾಗ್ತಾರಾ? ಅವ್ರು ಡಾಕ್ಟ್ರಾ? ನಾವೇನೋ ಸಿದ್ದರಾಮಯ್ಯನವ್ರು ಡಾಕ್ಟ್ರು ಅಂದ್ಕೊಂಡಿದ್ವಿ, ಇವ್ರು ಡಾಕ್ಟ್ರಾ? ನನಗೆ ಗೊತ್ತಿಲ್ಲಪ್ಪ. ಇವ್ರು ಹಾಕಿದಂತಹ ಮದ್ದಿನಿಂದ ಶಾಸಕರಿಗೆ ಉಂಟಾಗಿರುವಂತಹ ಗಾಯಗಳು ವಾಸಿ ಆಗುತ್ತಾ, ಅಥವಾ ಇವರು ಗಾಯನ ಇನ್ನೊಂದಿಷ್ಟು ಪರಪರ ಅಂತ ಕೆರೆದು ದೊಡ್ಡದು ಮಾಡಿ 2nd ಸ್ಟೇಜು 3rd ಸ್ಟೇಜಿಗೆ ತಗೊಂಡು ಹೋಗ್ತಾರಾ? ಗೊತ್ತಿಲ್ಲ. ಈ ಬಗ್ಗೆ ಚರ್ಚೆ ಮಾಡೋಣ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಅಹಿಂದ ಮುಖಂಡರಾದಂಥ ಆನೇಕಲ್ ದೊಡ್ಡಯ್ಯ ಅವರು. ಸರ್, ತಮಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. JDS ವಕ್ತಾರರಾದಂಥ ಮಹೇಶ್ ಗೌಡ್ರು. ಸರ್, ತಮಗೂ ಸ್ವಾಗತ. ಕಾಂಗ್ರೆಸ್ನ ಹಿರಿಯ ವಕ್ತಾರರು ನಟರಾಜ್ ಗೌಡ್ರೆ, ತಮಗೂ ಸ್ವಾಗತ. ಇನ್ನು ನಮ್ಮೊಂದಿಗೆ BJP ವಕ್ತಾರರಾದಂತಹ ಅಂಬಿಕಾ ಹುಲಿನಾಯ್ಕರ್ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್, ತಮಗೂ ಕೂಡ ಸ್ವಾಗತ. ಮೊಟ್ಟ ಮೊದಲನೆಯದಾಗಿ ನಟರಾಜ್ ಗೌಡ್ರೆ, ಇವತ್ತು ಸುರ್ಜೇವಾಲಾ ಅವರು ಮಂತ್ರಿಗಳ ಜೊತೆ 1 to 1 ಮೀಟಿಂಗನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ಪಾಪ ಮುಖ್ಯಮಂತ್ರಿಗಳು, ಅದು OBC ಸಲಹಾ ಮಂಡಳಿ, ಆ ಸಭೆಗೆ ಭಾಳಷ್ಟು ಜನ ಗೆಸ್ಟ್ಗಳು ಬರೋದ್ರಿಂದ ಅವರನ್ನು ಇನ್ವೈಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಸಿದ್ದರಾಮಯ್ಯನವರು ಬೇರೆ ವಿಚಾರಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಸರ್ಕಾರ ಮತ್ತು ಪಕ್ಷದಲ್ಲಿ ಉಂಟಾಗಿರುವ ಗಾಯವನ್ನು ವಾಸಿ ಮಾಡೋದಕ್ಕೆ ಸುರ್ಜೇವಾಲಾ ಬಂದಿದ್ದಾರೆ. ನೋಡಿ, ಮೊನ್ನೆ ಸುರ್ಜೇವಾಲಾ ಅವರು ಬಂದಿರತಕ್ಕಂಥದ್ದು ಸಂಘಟನೆಯ ವಿಷಯ. ಯಾಕಂದ್ರೆ ಸತತವಾಗಿ 5 ವರ್ಷಗಳ ಬಗ್ಗೆ ಸಂಘಟನೆ ಬಗ್ಗೆ ಚರ್ಚೆ ನಡೆದಿಲ್ಲ ಅಂತ ಹೇಳಿದಾರಪ್ಪ ಮಿನಿಸ್ಟರ್ಸ್. ನೀವು ಮತ್ತೆ ಬೇರೆದೇ ಹೇಳಂಗಿಲ್ಲ. ಇಲ್ಲ ಅವರು ಯಾರು ವೈಯಕ್ತಿಕವಾಗಿ ಏನೇ ಹೇಳಿದ್ರು ಕೂಡ ಒಂದು ಕಾರ್ಯಸೂಚಿ ಇದೆ, ಒಂದು ಕಾರ್ಯತಂತ್ರ ಇದೆ. ಸಂಘಟನೆ 2 ವರ್ಷದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆಯಲ್ಲಿ ಎಷ್ಟು ನಾವು ಸರ್ಕಾರವಾಗಿ ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ದೀವಿ, ಮಂತ್ರಿಗಳಾಗಿ ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಶಾಸಕರಾಗಿ ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಜನಗಳನ್ನ ಎಷ್ಟು ತಲುಪಿದ್ದಾರೆ, ಈ ಮಾಹಿತಿಯನ್ನು ಪಡ್ಕೊಳ್ಬೇಕಾದಂತಹ ಹೊಣೆಗಾರಿಕೆ KPCCಯ ಉಸ್ತುವಾರಿಗಳಾದಂತಹ ಮಾನ್ಯ ಸುರ್ಜೇವಾಲಾ ಅವರು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕರೆಕ್ಟ್. ಈಗ ಮಾತಾಡಿದಾಗ ಅವ್ರು ಇವ್ಯಾಲ್ಯೂಯೇಷನ್ ಮಾಡಿದಾಗ ಅವ್ರು ಸರಿಯಾಗಿ ಕಾರ್ಯನಿರ್ವಹಿಸಲಿಂದ್ರೆ ಅವ್ರನ್ನ ಬದಲಾಯಿಸುವಂತಹ ಸಾಧ್ಯತೆ ಇದೆ. ಶಾಸಕರನ್ನೇನು ಬದಲಾಯಿಸ್ತಾರ ಇವರು? ಇಲ್ಲ, ಶಾಸಕರು ತಾವು 2 ವರ್ಷಗಳಲ್ಲಿ ಯಾವ ರೀತಿಯಾಗಿ ಜನಗಳನ್ನ ರೀಚ್ ಆಗಿದ್ದಾರೆ, ಎಷ್ಟು % ರೀಚ್ ಆಗಿದ್ದಾರೆ, ಸಂಘಟನೆಯಲ್ಲಿ ಯಾವ ರೀತಿ ತೊಡಸ್ಕೊಂಡಿದ್ದಾರೆ, ಅವ್ರು ನಾವು ಪ್ರಣಾಳಿಕೆಯನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ, ಇವೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾದ. ನೋಡ್ರಿ, ನಾವೊಂದು ಪ್ರಣಾಳಿಕೆ ಕೊಟ್ಟಿದ್ದೀವಿ. ಆ ಪ್ರಣಾಳಿಕೆಯನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ದು ಸರ್ಕಾರ ಆದರೂ ಕೂಡ ಪಕ್ಷ ಅದನ್ನು ಮಾನಿಟರ್ ಮಾಡಲೇಬೇಕು. ಆ ಕೆಲಸವನ್ನ ಮನೆ ಸುರ್ಜೇವಾಲಾ ಅವರು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಏನು ಮಾಡ್ತಾರೆ? DK ಶಿವಕುಮಾರ್ ಅವರು ಪಕ್ಷ ಸಂಘಟನೆ ವಿಚಾರದಲ್ಲಿ ಹಾಗಾದ್ರೆ DK ಶಿವಕುಮಾರ್ ಅವರು ಏನು ಮಾಡ್ತಾರೆ, ಸಿದ್ದರಾಮಯ್ಯ ಅವರು ಏನು ಮಾಡ್ತಾರೆ? ಇವ್ರು ಮಾಡ್ತಿಲ್ಲ ಅಂತ ಪಾಪ ಇವ್ರು ಬಂದು ಮಾಡ್ತಾ ಇದಾರ. ಅವ್ರು ಮಾಡ್ತಿಲ್ಲ ಅಂತ ಹೇಳಿ ಇನ್ನೊಬ್ರು ನಾಯಕರು ಬರೋದಿಲ್ಲ. ಇದನ್ನ ಗೊತ್ತಾ, ಒಂದು ಸಂಘಟಿತ ಒಂದು ಪ್ರಕ್ರಿಯೆಗಳಿವೆಲ್ಲ. ಸಂಘಟಿತ ಎಲ್ಲರನ್ನು ಒಳಗೊಂಡಂತಹ ಒಂದು ಪ್ರಕ್ರಿಯೆ. ಕರೆಕ್ಟ್. ಆದರೆ ನಂಬರ್ 1 ನಂಬರ್ 2 ಬಿಟ್ಟು ಇನ್ಯಾರೋ ಬಂದು ಮಾಡೋದಿದೆಯಲ್ಲ, ಅದು ಸಂಘಟಿತ ಪ್ರಯತ್ನ ಪ್ರಕ್ರಿಯೆ ಅನಿಸಿಕೊಳ್ಳಲ್ಲ. ಇಲ್ಲ, ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಮಾನ್ಯ ಸಿದ್ದರಾಮಯ್ಯನವರು ಒಂದು ಒಳ್ಳೆಯ ಅದ್ಭುತವಾದ ಇಡೀ ಪ್ರಪಂಚ ಮೆಚ್ಚುವಂತಹ, ವಿಶ್ವಸಂಸ್ಥೆಯೇ ಮೆಚ್ಚುವಂತಹ, ಮೋದಿಯವರು ನಕಲು ಮಾಡುವಂತಹ, ಇಡೀ ದೇಶದ ಎಲ್ಲಾ ರಾಜ್ಯಗಳು ಅನುಕರಿಸಬಹುದಂತಹ ಒಂದು ಆಡಳಿತವನ್ನ ಕೊಡ್ತಾ ಇದ್ದಾರೆ. ಎಲ್ಲಿ? ಕರ್ನಾಟಕದಲ್ಲಿ. ನೋಡಿ, ವಿಶ್ವಸಂಸ್ಥೆ ಮೆಚ್ಚಿದೆ ಇದನ್ನ. ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಸಾರ್ವತ್ರಿಕ ಮೂಲ ಆದಾಯದ ಪರಿಕಲ್ಪನೆಯಡಿಯಲ್ಲಿ ಗ್ಯಾರಂಟಿ ಯೋಜನೆಗಳೇ ಇಡೀ ಸರ್ಕಾರದ ಆಡಳಿತದ ಭಾಗ ಅಂತ ಹೇಳಿದ್ರೆ ಅದು
ಹಾಸ್ಯಾಸ್ಪದ. ಅದೊಂದೇ ಭಾಗ ವಿಶ್ವಸಂಸ್ಥೆ ಅದ್ಭುತವಾಗಿ ಗ್ಯಾರಂಟಿ ಕೊಟ್ಟ ಮಾತ್ರಕ್ಕೆ ಅದ್ಭುತವಾದ ಆಡಳಿತ ನಡೆಸ್ತಾ ಇದ್ದಾರೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ರೆ ಆ ಸರ್ಟಿಫಿಕೇಟ್ ದಯವಿಟ್ಟು ತೋರಿಸ್ಬಿಡಿ ಜನರಿಗೆ. ಸರ್ಟಿಫಿಕೇಟ್ ಬರ್ತದೆ ಅಂತ ನಾವೆಲ್ಲ ಬಿಜೆಪಿ ತರ ಅಲ್ಲ ಸರ್ಟಿಫಿಕೇಟ್ ಮಾಡಕ್ಕೆ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ವಿಶ್ವಸಂಸ್ಥೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡಿ, ಅದನ್ನ ಪ್ರಶಂಸೆ ಮಾಡಿದೆ. ಸಿದ್ದರಾಮಯ್ಯ ಅವರ ಆಡಳಿತದ ಬಗ್ಗೆ ಮಾತಾಡಬೇಡಿ. ಮಾನ್ಯ ಸಿದ್ದರಾಮಯ್ಯ ಅವರ ಆಡಳಿತದಲ್ಲೇ ಈ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಆಗ್ತಾ ಇರ್ತಕ್ಕಂಥದ್ದು ಒಂದು ಭಾಗ ಅಷ್ಟೇ. ಹೌದು, ನಿಮ್ಮದೇ ವಿಶ್ವಸಂಸ್ಥೆಗೆ ಹೋಗ್ಬೇಡ್ರಿ. ರಾಜು ಕಾಗೆ ಅವ್ರು ಹೇಳ್ತಾರೆ ಗ್ಯಾರಂಟಿಗಳಿಂದ ನಮ್ಮ ಜೀವನ ಹಾಳಾಯ್ತು ಅಂತ. ಸ್ವತಃ ಸಿಎಂ ಆರ್ಥಿಕ ಸಲಹೆಗಾರರಂತ ಬಸವರಾಜ ರಾಯರೆಡ್ಡಿ ಹೇಳ್ತಾರೆ ನಿಮ್ಗೆ ಅಕ್ಕಿ ಬೇಕಾ ರಸ್ತೆ ಬೇಕಾ ಅಂತ. ಅಲ್ಲಿ ಮಟ್ಟ ಹೋಗೋದು ಬೇಡ, ಆದಿ ಬೀದಿಯಲ್ಲೇ ಎಲ್ಲ ಮಾರ್ಕ್ಸ್ ಕಾರ್ಡ್ ಕೊಡ್ತಾ ಇದ್ದಾರೆ. ರಾಧಾ ಅವರೇ, ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತೀರಾ ಅಥವಾ ಆಡಳಿತಗಳ ಬಗ್ಗೆ ಮಾತಾಡ್ತೀರಾ? ಹೇಳ್ಬಿಡ್ತೀನಿ. ರಾಜು ಕಾಗೆ ಅವರಾಗಬಹುದು, ಮಾನ್ಯ ಬಸವರಾಜ ರಾಯರೆಡ್ಡಿ ಅವರಾಗಬಹುದು, ಗ್ಯಾರಂಟಿ ಯೋಜನೆಗಳು ಅವ್ರ ಕ್ಷೇತ್ರದಲ್ಲಿ ಇಂಪ್ಲಿಮೆಂಟ್ ಆಗಿ ಅವ್ರ ಜನ ಖುಷಿಯಾಗಿಲ್ಲ ಅಂತ ಏನಾದ್ರು ಹೇಳ್ತಾ ಇದಾರ? ಇಲ್ಲ, ಅವ್ರೇನ್ ಹೇಳ್ತಾ ಇದ್ದಾರೆ, ಯೋಜನೆ ಜೊತೆಗೆ ನಮ್ಗೆ ರಸ್ತೆನೂ ಕೊಡಿ ಅಂತಂದ್ರೆ ಇಲ್ಲ ಗ್ಯಾರಂಟಿ ಯೋಜನೆ ಕೊಡ್ತಾ ಇದೀವಿ, ರಸ್ತೆಗೆ ದುಡ್ಡಿಲ್ಲ, ನಿಮ್ಗೆ ಅಕ್ಕಿ ಬೇಕಾ ರಸ್ತೆ ಬೇಕಾ, ನೀವು ಬಸ್ ಬೇಕಾ ರಸ್ತೆ ಬೇಕಾ ಅಂತ ಕೇಳ್ತಾ ಇದ್ದಾರೆ. ಇದು ಆಡಳಿತ ಅಂದ್ರೆ ಕೇವಲ ಗ್ಯಾರಂಟಿಗಳು ಮಾತ್ರ ಆಡಳಿತ. ಎರಡು ಶಾಸಕರಿಗೆ ಇಲ್ಲ, ನಮ್ಗೆ 224 ಶಾಸಕರಿಗೆ 224 ಶಾಸಕರಿಗೆ ಎರಡು ಅಲ್ಲ, ಓಪನ್ ಆಗಿ ಮಾತಾಡಿದವ್ರು ಒಂದ್ 10 ಜನ, ಮಾತಾಡದೆ ಇರೋರು ಬಹಳ ಜನ. ಈಗ 224 ಶಾಸಕರಿಗೂ ತಲೆ ಕೆಟ್ಟಿದ್ದ ಸುರ್ಜೇವಾಲಾ ಅವ್ರಿಗೆ ಬಂದು 1-to-1 ಮೀಟಿಂಗ್ ಮಾಡಕ್ಕೆ, ಬಿಜೆಪಿಯ ಶಾಸಕರಿಗೂ ಜೆಡಿಎಸ್ ಶಾಸಕರಿಗೂ 1-to-1 ಮೀಟಿಂಗ್ ಮಾಡಕ್ಕೆ ಅದು ಒಂದು ನಿರಂತರ ಪ್ರಕ್ರಿಯೆ. ಅವ್ರಿಗೆ ಗೊತ್ತಾಯ್ತು ಇದು ಅನ್ಹರ್ಡ್ ವಾಯ್ಸಸ್, ಅತೃಪ್ತ ಆತ್ಮಗಳು ರಾಜ್ಯಾದ್ಯಂತ 224 ಕ್ಷೇತ್ರಗಳಲ್ಲಿ ಮರ ಕೊಂಬೆಗಳಿಗೆ ನೇತಾಡುತ್ತಿವೆ, ಕೆಲಸ ಆಗ್ತಾ ಇಲ್ಲ ಅಂತ ಅವ್ರು ಬಿಡಿಸಕ್ ಬಂದಿದ್ದಾರೆ ದೆವ್ವಭೂತಗಳನ್ನ. ಈಗ ನೀವ್ ಹೇಳೋ ಮಾತುಗಳಲ್ಲಿ ಒಂದು ಭಾಗಶಃ ಕರೆಕ್ಟ್ ಆಗಿ ನಾನು ಅದನ್ನೇ ಒಪ್ತೀನಿ, ನಾನು ಅದನ್ನೇ ಹೇಳ್ತೀನಿ. ಭಾಗಶಃ ನಾನು ಅದನ್ನೇ ಹೇಳ್ತೀನಿ. ಏನಂದ್ರೆ ನೋಡಿ, 224 ಕ್ಷೇತ್ರಗಳಲ್ಲಿ 224 ಶಾಸಕರುಗಳಿಗೂ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ವಿವಿಧ ಇಲಾಖೆಗಳಿಂದ ಅನುದಾನಗಳು ಹೋಗಿದ್ದಾವೆ, ಅಭಿವೃದ್ಧಿ ನಡೀತಾ ಇದೆ. ನಂಬರ್ 1. ನಂಬರ್ 2, ವಿಶೇಷ ಅನುದಾನಗಳು ಕೇಳುವಂಥವ್ರು ಇದ್ದಾರಲ್ಲ, ಆ ವಿಶೇಷ ಅನುದಾನಗಳು ಮುಖ್ಯಮಂತ್ರಿಗಳಿಂದ ಹೋಗ್ತದಲ್ಲ, 4,09,000 ಕೋಟಿ ರೂಪಾಯಿ ಬಜೆಟ್.